ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಂತಿ ಸಂಧಾನದ ಬಗ್ಗೆ ಅಮೆರಿಕ ಪದೇ ಪದೇ ಮಾತನಾಡ್ತಾ ಇದ್ದು ಇರಾನ್ನಲ್ಲಿನ ಉದ್ದೇಶ ಈಡೇರಿಕೆಗೆ ಅಮೆರಿಕ ಇದೀಗ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅಮೆರಿಕ 15 ಷರತ್ತುಗಳನ್ನು ಕೂಡ ವಿಧಿಸಿದ್ದು ಯಾವುದಕ್ಕೂ ಕೂಡ ಇರಾನ್ ಕ್ಯಾರೆ ಅಂತ ಇಲ್ಲ. ಇರಾನ್ ನಿರ್ಗಮನದ ದಾರಿಯನ್ನ ನೋಡ್ತಾ ಇದೆ ಅಂತ ಶ್ವೇತ ಭವನ ಹೇಳ್ಕೊಂಡಿದೆ. ಶಾಂತಿ ಮಾತುಕತೆ ಬಗ್ಗೆ ಅಮೆರಿಕ ಹೆಚ್ಚಿನ ಒಲವನ್ನ ತೋರ್ತಿದೆ ಅಂತ ಹೇಳಿದೆ. ಸಂಧಾನ ಮಾತುಕತೆ ನಡೀತಾ ಇದೆ ಅಂತ ಶ್ವೇತ ಭವನದಿಂದ ಮಾಹಿತಿನ ಹರಿಬಿಡಲಾಗಿದೆ. ಆದರೆ ಇರಾನ್ ಮಾತ್ರ ಇಲ್ಲಿವರೆಗೂ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕಿಲ್ಲ. ಶಾಂತಿ ಮಾತುಕತೆ ಅಂತ ಟ್ರಂಪ್ ಹೇಳ್ತಾ ಇದ್ರು ಕೂಡ ಒಳಗೊಳಗಡೆನೆ ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಸೈನಿಕರನ್ನ ತಂದು ನಿಲ್ಲಿಸ್ತಾ ಇರೋದು ಆತಂಕಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ತೆರೆಮರೆಯಲ್ಲೇನಾದರೂ ಯುದ್ಧಕ್ಕೆ ಸರ್ವಸನ್ನದ್ಧವಾಗ್ತಿದ್ಯಾ ಟೀಮ್ ಅನ್ನುವಂತಹ ಆತಂಕಗಳು. ಸದ್ಯಕ್ಕಂತೂ ಯಾವುದೇ ಉದ್ದೇಶವಿಲ್ಲ ಅಂತ ಇರಾನ್ ಸಚಿವರು ಹೇಳಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಸ್ಪಷ್ಟೋಕ್ತಿಯನ್ನು ನೀಡಿದ್ದು ದೇಶ ತನ್ನನ್ನು ರಕ್ಷಿಸಿಕೊಳ್ಳುತ್ತಲೇ ಇರುತ್ತೆ ಅಂತ ಹೇಳಿದ್ದಾರೆ. 15 ಕಂಡೀಷನ್ಸ್ ಹಾಕಿದ್ರು ಕೂಡ ದೊಡ್ಡಣ್ಣನಿಗೆ 5 ಟಫ್ ರೂಲ್ಸ್ಗಳನ್ನು ಈಗಾಗಲೇ ಇರಾನ್ ಹಾಕಿದೆ. ಸದ್ಯಕ್ಕಂತೂ ಯಾವುದೇ ಮಾತುಕತೆ ಉದ್ದೇಶ ಇಲ್ಲ ಅಂತ ಇರಾನ್ ಹೇಳಿದ್ದು. ಸ್ನೇಹಪರ ರಾಷ್ಟ್ರಗಳಿಂದ 2 ದೇಶಗಳ ಮಧ್ಯೆ ಸಂದೇಶ ರವಾನೆಯಾಗ್ತಿದ್ದು ಅಮೆರಿಕ ಇರಾನ್ ಮಧ್ಯೆ ಸಂದೇಶವನ್ನ ರವಾನಿಸಿರಬಹುದು. ಸಂದೇಶ ಕಳುಹಿಸಿದ ತಕ್ಷಣ ಅದು ಸಂಧಾನಕ್ಕೆ ಸಮವಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಮಾತುಗಳನ್ನಾಡಿದ್ದಾರೆ. ಸದ್ಯಕ್ಕಂತೂ ಯಾವುದೇ ರೀತಿ ಮಾತುಕತೆಯಂತೂ ಇಲ್ಲ ಅಂತ ಇರಾನ್ ಸಚಿವ ಸ್ಪಷ್ಟನೆಯನ್ನು ನೀಡಿದ್ದಾರೆ. ದೇಶ ತನ್ನನ್ನು ರಕ್ಷಿಸಿಕೊಳ್ತಲೇ ಇರುತ್ತೆ ಅಂತ ಅರಗ್ಜಿ ಹೇಳಿದ್ದು, ಸ್ನೇಹಪರ ರಾಷ್ಟ್ರಗಳಿಂದ 2 ದೇಶಗಳ ಮಧ್ಯೆ ಸಂದೇಶಗಳು ರವಾನೆಯಾಗ್ತಾ ಇರುತ್ತೆ. ಈ ಸಂದೇಶಗಳು ರವಾನೆಯಾಗೋದ ತಕ್ಷಣ ಅದು ಸಂಧಾನ ಅಥವಾ ಸಂಧಾನಕ್ಕೆ ಕಳಿಸಿದ ಸಂದೇಶ ಅನ್ನೋದಕ್ಕೆ ಸಮ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಯುದ್ಧ ನಿಲ್ಲುವಂತ ಯಾವ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. 15 ಕಂಡೀಷನ್ಸ್ ಟ್ರಂಪ್ ಹಾಕಿದ್ರೂ ಕೂಡ ಇರಾನ್ ಇದಕ್ಕೆ ತಲೆ ಬಗ್ಸಿಲ್ಲ. ದೊಡ್ಡಣ್ಣನಿಗೆ 5 ಕೌಂಟರ್ಗೆ ಟಫ್ ರೂಲ್ಸ್ಗಳನ್ನು ಹಾಕಿದೆ ಇರಾನ್. ಅಮೆರಿಕ ಇರಾನ್ ಸಂಧಾನದ ಮಾತುಕತೆ ಈಗಾಗಲೇ ಟುಸ್ ಆಗಿದ್ದು ಮುಂದೆ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿಸುವಂತಹ ನಿಟ್ಟಿನಲ್ಲಿ ಅಮೆರಿಕ ತನ್ನ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ. ಇರಾನ್ ಕಪ್ಪಿಮುಷ್ಟಿಯಿಂದ ಹೇಗಾದರೂ ಬಿಡಿಸಿ ತನ್ನ ಮಾನವನ ಉಳಿಸಿಕೊಳ್ಳೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಆದರೆ ಅದು ಸದ್ಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇರಾನ್ಗೆ ಲಾಸ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿದೆ ಅಮೆರಿಕ. ಟ್ರಂಪ್ ಸುಳ್ಳು ಹೇಳಲ್ಲ, ನರಕ ಸೃಷ್ಟಿಸಲು ಸಜ್ಜಾಗಿದ್ದಾರೆ ಅಂತ ಹೇಳಿದೆ. ಇರಾನ್ ಮತ್ತೆ ತಪ್ಪು ಲೆಕ್ಕಾಚಾರವನ್ನ ಮಾಡಬಾರದು, ಹಿಂದೆಂದೂ ಮಾಡದ ದಾಳಿಯನ್ನ ಮಾಡಲಾಗುತ್ತೆ ಅಂತ ವೈಟ್ ಹೌಸ್ನಿಂದ ಕರೆ ಕೊಡಲಾಗಿದೆ. ಇರಾನ್ಗೆ ಇದು ಕಟ್ಟಕಡೆಯ ವಾರ್ನಿಂಗ್ ಅಂತ ಅಮೆರಿಕ ಹೇಳ್ಕೊಳ್ತಾ ಇದ್ದು, ಟ್ರಂಪ್ ಯಾವುದಕ್ಕೂ ಕೂಡ ಸುಳ್ಳು ಹೇಳಲ್ಲ, ನರಕವನ್ನೇ ಸೃಷ್ಟಿ ಮಾಡೋದಕ್ಕೆ ಅವರು ಸಜ್ಜಾಗ್ತಾ ಇದ್ದಾರೆ. ಇರಾನ್ ಮತ್ತೆ ಏನಾದರೂ ತಪ್ಪು ಲೆಕ್ಕಾಚಾರಗಳನ್ನ ಹಾಕಿದ್ರೆ ಇನ್ನೆಂದಿಗೂ ಕೂಡ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆಂದೂ ಮಾಡಿರದ ದಾಳಿಯನ್ನ ನಾವು ಮಾಡಲೇಬೇಕಾಗುತ್ತೆ ಅಂತ ವೈಟ್ ಹೌಸ್ ಕಡೆಯಿಂದ ಈಗ ಒಂದು ಸಂದೇಶವನ್ನ ಕೂಡ ರವಾನಿಸಲಾಗಿದೆ. ಇರಾನ್ಗೆ 15 ಷರತ್ತುಗಳನ್ನು ಅಮೆರಿಕ ಅಧ್ಯಕ್ಷರು ಹಾಕಿದ್ದು, ಟ್ರಂಪ್ ಹಾಕಿರುವಂತಹ ಷರತ್ತನ್ನ ಒಪ್ಕೊಳ್ತಾ ಇಲ್ಲ ಇರಾನ್. ಯುದ್ಧ ವಿರಾಮ, ಟ್ರಂಪ್ಗೆ 5 ಷರತ್ತುಗಳನ್ನು ಹಾಕಿತು. ಅಮೆರಿಕಕ್ಕೆ ಇರಾನ್ನಿಂದ ಕೌಂಟರ್ ಆಗಿ ಷರತ್ತುಗಳನ್ನು ಹಾಕಲಾಗಿದೆ.